ದೇವಾಲಯಕ್ಕೆ ಹೋದಾಗ ಅನೇಕ ಜನ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಹೇಗೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ? ಗರಗರ 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 ಫಾಸ್ಟ್ ಆಗಿ ತಿರುಗ್ತಾ ಇರ್ತಾರೆ. ಹೀಗೆಲ್ಲ ಪ್ರದಕ್ಷಿಣೆ ಮಾಡಬಹುದಾ? ಹೇಗೆ ಪ್ರದಕ್ಷಿಣೆ ಮಾಡಬೇಕು ಅಂತ ಅನೇಕ ಗೊಂದಲ ವಿಷಯಗಳು, ಅನೇಕ ಪ್ರಶ್ನೆಗಳು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ಶ್ಲೋಕ ಉತ್ತರವನ್ನು ನೀಡುತ್ತಾ ಇದೆ. ಆಸನ್ನ ಪ್ರಸವಾನಾರಿ ಜಲಪೂರ್ಣ ಘಟಂ ಯಥಾ ಉದ್ವಹಂತಿ ಶನೈರ್ಯಾತಿ ತಥಾ ಕುರ್ಯಾತ್ ಪ್ರದಕ್ಷಿಣಂ. ಪ್ರಸವಿಸುವುದಕ್ಕೆ ಆಸನ್ನಳಾಗಿರತಕ್ಕಂತಹ ಗರ್ಭಿಣಿ ಸ್ತ್ರೀ ಇನ್ನೇನು ಈ ಕ್ಷಣದಲ್ಲೋ ಅಥವಾ ಮುಂದಿನ ಕ್ಷಣದಲ್ಲೋ ಶಿಶುವನ್ನು ಪಡಿತಾಳೆ ಅಂತ ಇದ್ದಾಗ ಅಂತಹ ಒಬ್ಬ ಹೆಣ್ಣುಮಗಳು ತುಂಬಿದ ಕೊಡವನ್ನು ತಲೆ ಮೇಲೆ ಇಟ್ಟುಕೊಂಡು ಯಾವ ರೀತಿಯಾಗಿ ನಿಧಾನವಾಗಿ ಮೆಲ್ಲಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ತಾನು ಪ್ರಯಾಣವನ್ನು ಮಾಡ್ತಾಳೆಯೋ ಅದೇ ರೀತಿಯಾಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಂತಹ ಸಂದರ್ಭದಲ್ಲೂ ಆ ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ದಾಳೆ. ಅಂದರೆ ನಿಧಾನವಾಗಿ ಮೆಲ್ಲಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ದೇವರ ಚಿಂತನೆಯನ್ನು ಮಾಡ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕೇ ಹೊರತು ಏನೋ ಪ್ರದಕ್ಷಿಣೆ ಮಾಡಬೇಕು ಅಂತ ಅಭಿಪ್ರಾಯದಿಂದ 5 ಸುತ್ತು ತಿರುಗಬೇಕು ಅಂತ ಅಭಿಪ್ರಾಯದಿಂದ ಗರಗರ ಗರಗರ ತಿರುಗಿ ದೇವರಿಗೆ ಪ್ರದಕ್ಷಿಣೆ ಮಾಡೋದು ಅಲ್ಲ.